ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಯದೆಯದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದ ನಮ್ಮ ಒಂದು ಚಾನಲ್ಲಿ ಆಫ್ಟರ್ 77 ಡೇಸ್ ಆದಮೇಲೆ ಬರ್ತಿದೆ. ನಾನು ಆಲ್ರೆಡಿ ನಿಮ್ಮ ಒಂದು ವಾಟ್ಸಪ್ ಚಾನಲ್ ತಿಳಿಸಿದಾಗೆ ಸಮಥಿಂಗ್ ಬಿಗ್ ಸೂನ್ ಅಂತ ಅದೇನಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದರೂ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗೆ ಫ್ಯೂಚರ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು 100% ಗ್ಯಾರಂಟಿ ಕೊಡ್ತೀನಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋದು ಬೇಡ. ಅಂದರೆ ಸಾಕಷ್ಟು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ನ ಫೇಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಎಕ್ಸಾಮ್ನ ಯಾವ ಥರ ಪಾಸ್ ಮಾಡಬೇಕು, ಆಮೇಲೆ ಸ್ಕೋರ್ ಯಾವ ಥರ ಮಾಡಬೇಕು. ಆಮೇಲೆ ಈಗ ಫಸ್ಟ್ ಇಯರ್ ಇಂಜಿನಿಯರ್ ಜಾಯ್ನ್ ಆಗಿದ್ದಾರೆ, ಎಲ್ಲರೂ 9.5 ಮತ್ತು ಇಂಟರ್ನ್ಸ್ ಎಲ್ಲ ಬರ್ತಿದೆ, 9.5 CGPA ಎಲ್ಲ ತೆಗಿಬೇಕು ಅನ್ಕೋತಿದ್ದಾರೆ. ಬಟ್ ಯಾವ ಥರ ತೆಗಿಬೇಕು, 9+ CGPA ತೆಗಿಬೇಕಂದ್ರೆ ಕಷ್ಟಪಡ್ತಿದ್ದಾರೆ, ಎಫರ್ಟ್ಸ್ ಆಗ್ತಿದ್ದಾರೆ. ಬಟ್ ಅವ್ರಿಗೆ ಯಾವ ಥರ ಓದಬೇಕು, ಅವ್ರಿಗೆ ಒಂದು ಕೂಡ ದಾರಿ ಗೊತ್ತಾಗ್ತಿಲ್ಲ. ಅದನ್ನ ನಾನು ತಿಳಿಸಕ್ಕಂತಾನೆ ಈ ಒಂದು ವಿಡಿಯೋದಲ್ಲಿ ತಂದಿದ್ದೀನಿ. ಎಸ್ಪೆಷಲಿ ನಾನು ಒಬ್ಬನೇ ಮಾಡ್ತಿದ್ದೀನಿ ವಿಡಿಯೋದಲ್ಲಿ. ಇದರಲ್ಲಿ ಇನ್ನೊಬ್ಬರು ಇದ್ದಾರೆ, ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡಿ, ಏನಪ್ಪ ಅಂದರೆ ಈ ಒಂದು ಯೂಟ್ಯೂಬ್ ಚಾನಲ್ ನಾನು ಪ್ರತಿ ವರ್ಷ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ತಿದ್ವಿ. ಲೈಕ್ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡೋದಾಯಿತು, ಜಸ್ಟ್ PDF ಫಾರ್ಮೆಟಲ್ಲಿ ಅದನ್ನ ಆನ್ಸರ್ಸ್ ಜೊತೆ ಅದನ್ನ ಯಾವ ಥರ ಕಲಿಬೇಕಂತ ಗೊತ್ತಿರಲಿಲ್ಲ, ಆನ್ಸರ್ ಎಷ್ಟು ಬರೀಬೇಕಂತ ಗೊತ್ತಿರಲಿಲ್ಲ. ಇವಾಗ ನಮ್ಮ ಕಡೆ ಎಕ್ಸ್ಪರ್ಟ್ಸ್ ಅಂತ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇವ್ರ ನೇಮ್ ಬಂದ್ಬಿಟ್ಟು ಅಂಜಲಿ ಅಂತ. ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಸೋಣ. ಅವ್ರ ಬಗ್ಗೆ ಅವ್ರ ಹತ್ರನೇ ಇವ್ರು VTU ಟಾಪರ್ಸ್ ಕೂಡ ಹೌದು. ಯಾಕಂದರೆ ಪ್ರತಿ ವರ್ಷ ನೀವು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಓದ್ತಿರಲ್ಲ, ಯಾವಾಗಲೂ VTU 100 ಒಂದು ಟಾಪ್ 100 ಲಿಸ್ಟ್ ಅಂತ ಬಿಡ್ತಾರೆ. ಅದರಲ್ಲಿ ಪ್ರತಿ ವರ್ಷ ಇರುತ್ತೆ ಟಾಪ್ 10, ಟಾಪ್ 25, ಟಾಪ್ 50 ಅಲ್ಲೇ ಇರ್ತಾರೆ. ಅದರಲ್ಲಿ ಎಸ್ಪೆಷಲಿ ಏನಂದರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು ತುಂಬ ಸ್ಟೂಡೆಂಟ್ಸ್ಗೆ ಕಷ್ಟ ಆಗ್ತಿರುತ್ತೆ. ಅಂಥದ್ರಲ್ಲಿ ಇವರು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ತುಂಬ ಇಷ್ಟಪಟ್ಟು ಆ ಸಬ್ಜೆಕ್ಟ್ನ ಔಟ್ ಆಫ್ ಬರ್ಸ್ ಆಗಿದ್ದಾರೆ. ಎಕ್ಸಾಂಪಲ್ DMS 4th ಸೆಮ್ಮಲ್ಲಿ ತುಂಬ ಜನ ಕಷ್ಟಪಡ್ತಾರೆ, ಬಟ್ ಆ DMS ಸಬ್ಜೆಕ್ಟ್ ಔಟ್ ಆಫ್ ಬರ್ತ್ ಆಗಿದ್ದಾರೆ. ಆ ಒಂದು ಪರ್ಸ್ಪೆಕ್ಟಿವ್ ಆಯಿತು. ಮತ್ತು ತುಂಬಾ ರಿಲೇಟೆಡ್ ಆಗಿರೋ ಇಂಜಿನಿಯರ್ ಸಬ್ಜೆಕ್ಟ್ನ ಚೆನ್ನಾಗಿ ಓದ್ತಾರೆ, ಮತ್ತು ಚೆನ್ನಾಗಿರೋದ್ರಿಂದನೇ ಇವ್ರನ್ನ ನಾವು ತೊಗೊಂಡಿದ್ದೆವು. ಓಕೆ, ಅವ್ರ ಬಗ್ಗೆನೇ ಕೇಳೋಣ. ಅಂಜಲಿ ಅವರೇ, ಹೆಂಗೆ ಅನಿಸ್ತಿದೆ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ನೀವು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಲೈಕ್ ನಿಮ್ಗೆ ಏನಿಸ್ತಿದೆ? ಈಗ ಬಂದು ತುಂಬ ಎಕ್ಸೈಟ್ಮೆಂಟ್ ಇದ್ದೀರಾ? ಯಾವ ಥರ ಇದೆ? ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅದೇನಂದ್ರೆ ಇವಾಗ ಸ್ಟೂಡೆಂಟ್ಸು ಫಸ್ಟ್ ಆಫ್ ಆಲ್ ಮಾಡೋ ತಪ್ಪು ಏನು ಅಂತ ಅಂದ್ರೆ ಎಲ್ಲ ಕಾನ್ಸೆಪ್ಟು ಕವರ್ ಮಾಡಕ್ ಟ್ರೈ ಮಾಡ್ತಾರೆ. ಈ ಕಡೆ ಅವ್ರಿಗೆ ಕಾನ್ಸೆಪ್ಟು ನೀಟಾಗಿ ಅರ್ಥ ಆಗಲ್ಲ, ಈ ಕಡೆ ಅವ್ರಿಗೆ ಮಾರ್ಕ್ಸು ಕೂಡ ಚೆನ್ನಾಗಿ ಬರಲ್ಲ. ಸೊ ನಿಮಗೆ CGPA ಎಲ್ಲ ಚೆನ್ನಾಗಿ ಬರಬೇಕು, ಕಾನ್ಸೆಪ್ಟ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಬೇಕು ಅಂತ ಅಂದ್ರೆ ಏನಂದ್ರೆ ಎಲ್ಲ ಕಾನ್ಸೆಪ್ಟ್ ಓದೋಕ್ಕಿಂತ ಸ್ವಲ್ಪ ಕಾನ್ಸೆಪ್ಟ್ಸ್ ಅಂದ್ರೆ ಸೆಲೆಕ್ಟಿವ್ ಟಾಪಿಕ್ಸ್ ಮಾತ್ರ ಓದ್ತಾ ಹೋಗ್ಬೇಕು. ಸೊ ಆವಾಗ ನಿಮಗೆ CGPA ಅನ್ನೋದು ತುಂಬಾ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಈ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅನ್ನೋದೇನು ತುಂಬಾ ಏನು ಕಷ್ಟ ಅನ್ನೋದೇನಿಲ್ಲ. ಮನ್ಸ್ ಮಾಡಿದ್ರೆ ಎಲ್ಲ ಈಸಿ. ಸೊ ಇವಾಗ ನಮ್ಮ ಮೇನ್ ಮೋಟೋ ಬಂದೆ ಏನಂದ್ರೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ನ ಈಸಿ ಮಾಡೋದೇ, ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಬೇಕು ಅನ್ನೋದಷ್ಟೇ. ಓಕೆ, ಮತ್ತೆ ನೀವು ಯಾವ ಥರ ಕಲಿಸ್ತೀರಾ ಸ್ಟೂಡೆಂಟ್ಗೆ? ನೀವು ಕಲಿಸೋದು ಅವ್ರಿಗೆ ಇಷ್ಟ ಆಗುತ್ತಾ? ನೀವು ಆಲ್ರೆಡಿ ಏನೋ ಮೊದಲು ಈ ಥರ ಮಾಡಿದ್ರಾ ವಿಡಿಯೋಸ್ನ? ನಾನು ಇಲ್ಲಿವರೆಗೂ ವಿಡಿಯೋಸ್ ಏನು ಮಾಡಿಲ್ಲ. ಬಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ತಪ್ಪೇನು ಮಾಡ್ತಾರೆ ಎಲ್ಲರೂ ಅಂದರೆ ನಾನು ನೋಡಿರೋ ಪ್ರಕಾರ ನನ್ನ ಫ್ರೆಂಡ್ ಸರ್ಕಲ್ ಆಗಲಿ, ಅವ್ರು ಯಾವ ಥರ ಓದ್ತಾರೆ, ಇದ್ರ ಮೇಲೆ ನನಗೆ ಅರ್ಥ ಆಗಿದ್ದು, ಓ ಈ ಥರನೂ ಏನು ಅವರು ಈ ಥರ ಓದ್ತಾರೆ ಅಂತ ನನಗೆ ಅರ್ಥ ಆಗಿದ್ದು. ಸೊ ಓಕೆ, ಈಗ ನಮ್ಮ ವ್ಯೂವರ್ಸ್ಗೆಲ್ಲ ನಿಮ್ಮ ಒಂದು ಲೆಕ್ಚರ್ಸ್ ವಿಡಿಯೋ ನೋಡೋದ್ರಿಂದ ಅವರು ಏನು ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಕೇಳ್ಕೊಬೋದು? ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಈಸಿ ಟಿಪ್ಸು, ಆಮೇಲೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಹೆಂಗೆ ಕಲಿಬೇಕು, ಯಾವ್ದು ಓದಬೇಕು, ಯಾವ್ದು ಬಿಡಬೇಕು, ಈ ಥರದ್ದೆಲ್ಲ ಹೇಳ್ತಾ ಹೋಗ್ತೀನಿ. ಜಸ್ಟ್ ಅವ್ರು ಫಾಲೋ ಮಾಡಿದ್ರೆ ಸಾಕು. ನಿಮ್ಮ ಫಾಲೋ ಮಾಡಿದ್ರೆ ಪಕ್ಕ ನಮ್ಮ ಸ್ಟೂಡೆಂಟ್ಸ್ ಪಾಸ್ ಆಗ್ತಾರೆ, ಒಳ್ಳೆ CGPA ಮೇಂಟೈನ್ ಪಕ್ಕ ಮಾಡ್ತೀನಿ. ಇದರಲ್ಲಿ ನಾನು 100% ನಾನು ಕೊಡ್ತೀನಿ. ಪಕ್ಕ ಅವರಿಗೆ ಕಾನ್ಸೆಪ್ಟ್ ಆದಷ್ಟು ನಾನು ಈಸಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ನೋಡಿದ್ರಲ್ಲ, ಇವರು ಅಂಜಲಿ ಅವರು ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ. ಇಂಜಿನಿಯರ್ ಸಬ್ಜೆಕ್ಟ್ನ ಒಳ್ಳೆ ರೀತಿ ಒಳ್ಳೆ CGPA ಮೇಂಟೈನ್ ಮಾಡೋದಾಯಿತು. ಹಾಗೆ ಒಳ್ಳೆ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾರೆ, ಟಿಪ್ಸ್ ಹೇಳ್ತಾರೆ. ಎಲ್ಲ ನೋಡೋಣ ಯಾವ ಥರ ಹೇಳ್ತಾರೆ. ನಾವು ತುಂಬ ಎಕ್ಸೈಟ್ಮೆಂಟ್ ಇದ್ದೀನಿ ಅವ್ರ ಲೇಟೆಸ್ಟ್ ಕೇಳೋಕ್ಕೆ. ಎದೆದಲ್ಲಿ ಒಂದು ಸಮಥಿಂಗ್ ಏನಾದರೂ ಹೊಸ ತರಬೇಕು ಅಂದ್ಕೊಂಡಿದ್ವಿ. ಓಕೆ, ಅವ್ರು ಬಂದಿದ್ದಾರೆ. ಅವರು ಹೆಂಗೆ ಮಾಡ್ತಾರೆ ನೆಕ್ಸ್ಟ್ ಲೆಕ್ಚರ್ಸ್ ವೀಡಿಯೋದಲ್ಲಿ ನಿಮ್ಮ ಒಂದು ಕಮೆಂಟ್ಸ್ ಆಯಿತು, ನಿಮ್ಮ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಥರ ಜಾಸ್ತಿ ನಮಗೆ ಕೊಡೋದ್ರಿಂದ ಇನ್ನೂ ಜಾಸ್ತಿ ದೊಡ್ಡದಾಗಿ ನಮ್ಮ ಒಂದು ಇದೇ ಚಾನಲ್ ಇನ್ನೂ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವೇ ಮಾಡಿ. ಈಗ ನಿಮ್ಗೆ ಏನು ಹೇಳೋದಂದರೆ, ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಮೇನ್ ಅಪ್ ಅಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ವೀಡಿಯೋ ಮಾಡಿ ತಿಳಿಸೋಕ್ಕಾಗಿರಲಿಲ್ಲ ಅಂದರೂ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು, ನೋಟ್ಸ್ ಆಯಿತು, ಪ್ರತಿಯೊಂದು ನಮ್ಮ ಒಂದು ವಾಟ್ಸಪ್ ಚಾನಲ್ ಸಿಗ್ತಿರುತ್ತೆ. ಲಿಂಕ್ ಎಲ್ಲಿ ಸಿಗುತ್ತಪ್ಪ ಅಂತ ಕೇಳಿದ್ರೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಇಲ್ಲಾಂದ್ರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದು. ನಿಮಗೆ ಖಂಡಿತ ಅಲ್ಲಿ VTU ಅಪ್ಡೇಟ್ಸ್ ಆಯಿತು, ಜಾಬ್ಸು ಎಲ್ಲ ಸಿಗ್ತಿರುತ್ತೆ ಅಂತ ಹೇಳ್ತಾ ಆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾವ್ ಗುಡ್ ಡೇ, ಟೇಕ್ ಕೇರ್, ಬೈ, ಟಾಟಾ.